ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಒಬ್ರು ಪ್ರಗತಿಪರ ರೈತರಿದ್ದಾರೆ, ಶ್ರೀಯುತ ಬಸವರಾಜ್ ಹೊಂಗಲ್ ಅವರು. ಯಕ್ಕುಂಡಿ ಗ್ರಾಮ, ಸೌದತ್ತಿ ತಾಲೂಕು, ಬೆಳಗಾಂ ಜಿಲ್ಲೆ. ಡಿ ಅಗ್ರಿ ಸೈನ್ಸ್ ನ ಎಂಬಿ ಕಿಟ್ ಅನ್ನ ಕಬ್ಬಿನ ಬೆಳೆಯಲ್ಲಿ ಉಪಯೋಗ ಮಾಡಿದ್ರು. 100 ದಿನದಲ್ಲಿ ಅವರಿಗೆ ಅಗತ್ಯಕ್ಕಿಂತ ಹೆಚ್ಚು ಟಿಲ್ಲರ್ಗಳು ಬಂದಿರೋದು ಮತ್ತೆ ಆರೋಗ್ಯವಂತ ಬೆಳೆಯನ್ನ ಕುರಿತು ಬಸವರಾಜ್ ಅವರು ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಾನು ಮೊದಲಿನಿಂದ ಈಗ 35 ವರ್ಷದಿಂದ ನಾನು ದ್ರಾಕ್ಷಿ ಬೆಳೆಗಾರ, ಅದ್ರ ಜೊತೆಗೆ ಪಪ್ಪಾಯಿ ಮತ್ತು ಕಬ್ಬುನು ಅವಾಗೂ ನಾನು ಕಬ್ಬು ಬೆಳೀತಾ ಇದ್ದೆ. ಇತ್ತಿತ್ತಲಾಗಿ ಸ್ವಲ್ಪ ಕಾರ್ಮಿಕರ ಕೊರತೆಯಿಂದ ನಾನು ಈ ನಮ್ಮ ದ್ರಾಕ್ಷಿ ಬೆಳೆಯನ್ನು ನಾನು ಬಾಳೆ ಇವನ್ನೆಲ್ಲ ಇವತ್ತು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗೆಲ್ಲ ಇಲ್ಲಿ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ಬಂದಿರೋದ್ರಿಂದ ನಾನು ಕಬ್ಬು ಬೆಳೆಗಾರ 100ಕ್ಕೆ 100 ಕಬ್ಬು ಬೆಳೆಗಾರಾಗಿದ್ದೀನಿ. ಈ ಕಬ್ಬಿನ ಬೆಳೆಯೊಳಗೆ ನಾವು ಕಬ್ಬು ಪ್ಲಾಂಟೇಶನ್ ಮಾಡಿದ ಮೇಲೆ ಟಿಲ್ಲರ್ಸ್ ಬರ್ತಾ ಇಲ್ಲ, ಮರಿ ಬರೋ ಸಂಖ್ಯೆನೇ ಭಾಳ ಕಮ್ಮಿ ಆಗ್ತಾ ಇತ್ತು. ನಾವು ಒಳ್ಳೊಳ್ಳೆ ಈಗ ಪ್ರತಿ ವರ್ಷ ಕಬ್ಬು ಬೆಳೀತಾ ಇರೋದ್ರಿಂದ ನಮ್ಮ ಭೂಮಿ ಗುಣಮಟ್ಟನೂ ಸ್ವಲ್ಪ ಕಮ್ಮಿ ಆಗಿತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಕೆಲವೊಂದು ಕಂಪನಿಗಳ ಇವ್ರು ನೋಡಿಕೊಂಡು ಕೆಲವೊಂದು ಔಷಧಿಗಳನ್ನು ಅವನ್ನೆಲ್ಲ ನಾನು ಈ ಸಾಯಿಲ್ ಅಪ್ಲಿಕೇಶನ್ ಏನಾದ್ರು ಮಾಡಿ ನೋಡಿದೆ, ಬೇರೆ ಬೇರೆ ಇದ್ರು. ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ತಾವು ಡಾಕ್ಟರ್ ಗುರುಪ್ರಸಾದ್ ಅವರು ಏನು ಹೇಳಿದಾಗೆ ಅವ್ರದ್ದು ಒಂದು ವಿಡಿಯೋ ನೋಡಿ, ಆ ವಿಡಿಯೋದಿಂದ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎಂಬಿ ಕಿಟ್ ನೀವು ಅಪ್ಲೈ ಮಾಡಿ, ಅದು ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ, ಒಮ್ಮೆ ಮಾಡಿ ನೋಡಿ ಅಂತ ಅವ್ರು ಹೇಳಿದಾಗ ನಾನು ಎಂಬಿ ಕಿಟ್ ಅವ್ರ ಕಡೆಯಿಂದ ಆರ್ಡರ್ ಕೊಟ್ಟು ತರಿಸಿ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿ ಇವಾಗ 80 ದಿವಸ ಆಗಿದೆ. ಇವತ್ತು CO 86-032 ತಳಿಯಿದ್ದು ಈ ಅಗಿಯನ್ನು ನಾನು ಸಸಿಯನ್ನು ತರಿಸಿ ಪ್ಲಾಂಟೇಶನ್ ಮಾಡಿದೆ. ಈ ಎಂಬಿ ಕಿಟ್ ನಾನು ಏನು ಅಪ್ಲೈ ಮಾಡಿದ್ದೀನಲ್ಲ, ಅಪ್ಲೈ ಮಾಡೋದ್ರಿಂದ ನನಗೆ ಅದು ಸಾಕಷ್ಟು ಇವತ್ತು ಮರಿ ಸಂಖ್ಯೆ ಜಾಸ್ತಿ ಆಗಿದೆ. ಅದ್ರ ಜೊತೆಗೇ ಈ ಏನು ಮರಿ ಬಂದಿದ್ದಾವಲ್ಲ, ಟಿಲ್ಲರ್ಸ್ ಬಂದಿದ್ದಾವಲ್ಲ, ಅವು ಭಾಳ ಹೆಲ್ದಿ ಅದಾವೆ, ಅಗದಿ ಆರೋಗ್ಯಪೂರ್ಣವಾದಂಥ ಟಿಲ್ಲರ್ಸ್ ನನಗೆ ಬಂದಿದ್ದಾವೆ ಸಾಕಷ್ಟು ಪ್ರಮಾಣದಲ್ಲಿ. ಇವತ್ತು 7-8 ಇರ್ಬೋದು, 8ರಿಂದ 15-20 ತನಕ, 20-25 ತನಕನೂ ಇವತ್ತಿನ ದಿವಸ ಟಿಲ್ಲರ್ಸ್ ಬಂದಿದ್ದಾವೆ. ಕ್ರಾಪ್ ಇವತ್ತು ಸರ್ಸಾಧಾರಣ 100 ಡೇಸ್ ಅನ್ನೊಂದು ಕ್ರಾಪ್ ಬಂದಾಗ ಅಪ್ಲೈ ಮಾಡಿದನ 75 ದಿವಸ ಆಗಿದೆ. 70 ದಿವಸ ಆದಾಗ ಭಾಳ ಹೆಲ್ದಿ ಅಂತ ನನಗೆ ಇವತ್ತು ಕಂಡು ಬರ್ತಾಯಿತ್ತು ನೋಡಲಿಕ್ಕೆ. 100 ದಿನದ ಕಬ್ಬಿನ ಬೆಳೆ, ರೈತರ ಸಂತೋಷಕ್ಕಿಂತ ಹೆಚ್ಚಿಂದ ಏನೂ ಬೇಡ. ನಾನು ಕೈ ಎತ್ಕೊಂಡು ನಿಂತ್ಕೊಂಡ್ವಿ ಅಂತ ಅಂದರೆ ಒಂದು 5 ಅಡಿ ಲೆವೆಲಿಗೆ ಬಂದಿದೆ. ರೈತರನ್ನು ಗಮನಿಸ್ತಾ ಇದ್ದೀರಾ ಸರ್. ಎಂಬಿ ಕಿಟ್ ಇದಕ್ಕೆ ಬಳಸಿದ್ದೀರಿ ಅಂತ ಹೇಳಿದ್ದೀರಾ. ನೀವು ಮೊದಲು ಕಬ್ಬು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಇಲ್ಲ, ಕಬ್ಬು ನಾವು ಬೆಳೀತಾ ಇದ್ದು ಈಗ ಒಂದು 30 ವರ್ಷದಿಂದ 30-35 ವರ್ಷದಿಂದ ನಾವು ಕಬ್ಬು ಬೆಳೀತಾ ಇದ್ದೇವೆ. ಆದರೆ ಇದೊಂದು ಎಂಬಿ ಕಿಟ್ ಹಾಕೋದ್ರಿಂದ ನಮಗೊಂದು ಮ್ಯಾಜಿಕ್ ರೀತಿ ಕಾಣಿಸ್ತಾ ಇದೆ. ಇವತ್ತು ಏನು ಗಮನಿಸಿದ್ದೀರಾ ಸರ್ ಎಂಬಿ ಕಿಟ್ಟಿಂದ? ಎಂಬಿ ಕಿಟ್ಟಿಂದ ಸಾಕಷ್ಟು ಟಿಲ್ಲರ್ಸ್ ಬಂದಿದ್ದಾವೆ ಕಬ್ಬಿನಲ್ಲಿ. ತೋರಿಸ್ಬೋದಾ? ನೀವು ನೋಡ್ಬೋದು ಸರ್, ಇಲ್ಲೆಲ್ಲ ಕೆಳಗಡೆ ನೋಡಿ, ಈ ಕಡೆ ಟಿಲ್ಲರ್ಸ್ ಎಲ್ಲ ಸಾಕಷ್ಟು ಎಲ್ಲ, ಇಷ್ಟು ಟಿಲ್ಲರ್ಸ್ ನಾವು ಎಲ್ಲೂ ಕಂಡೇ ಇಲ್ಲ. ನಮಗೆ 10-12 ಟಿಲ್ಲರ್ಸ್ ಆದರೆ ಸಾಕು, ಆದರೆ ಅದಕ್ಕಿಂತ ಜಾಸ್ತಿ ಬಂದಿದ್ದೀವಿ. 10-15-20ವರೆಗೆ ಇದಾವೆ. ಇವಾಗ ಸ್ವಲ್ಪ 20-25 ಸ್ವಲ್ಪ ಜಾಸ್ತಿ ಆಗ್ತದೆ. ನಾವು ಇದನ್ನ ಮಾಡಬೇಕಾಗ್ತದೆ, ಸ್ವಲ್ಪ ಕಡಿಮೆ ಮಾಡಬೇಕು. ಅಗತ್ಯಕ್ಕಿಂತ ಜಾಸ್ತಿ ಬಂದಿದೆ, ಕಡಿಮೆ ಮಾಡಬೇಕು, ಮತ್ತೆ ಹೆಲ್ತಿ ಇದೆ. ಮತ್ತು ನಾವು ಹಾಗೆ ಬಿಟ್ಟರೆ ಅವು ನಮ್ಮ ಹಾಕಿದ್ದೆಲ್ಲ ಗೊಬ್ಬರ ತಿಂದು ಕೊನೆಗೆ 6-7 ತಿಂಗಳ ನಂತರ ಅವೆಲ್ಲ ಸತ್ತು ಹೋಗಿಬಿಡ್ತವೆ. ಅದರಿಂದ ನಮಗೆ ಲಾಸ್ ಆಗ್ತದೆ. ಅದರಷ್ಟಿಲ್ಲೇ ನಾವು ಹೀಗೆ ಸರ್ ಬೇರೆ ಟಾನಿಕ್ಗಳನ್ನೆಲ್ಲ ನೀವು ಬಳಸಿದ್ದೀರಾ ಹಿಂದೆ ಹಲವಾರು ವರ್ಷಗಳಿಂದ? ಮಾಡಿದ್ದೀನಿ. ಅವುಗಳಿಗೂ ಇವುಗಳಿಗೂ ಎಂಬಿ ಕಿಟ್ ಕಬ್ಬಿನೊಳಗೆ ಏನು ಬದಲಾವಣೆಗಳನ್ನು ನೋಡಿದ್ದೀರಾ ನೀವು? ಇದ್ರಲ್ಲಿ ನಾನು ಹೇಳ್ತಾ ಇದ್ದೇನಲ್ಲ, 100% ಇವತ್ತು ನನಗೆ ರಿಸಲ್ಟ್ ಸಿಕ್ಕಿದೆ. ಇದಕ್ಕಿಂತ ಹೆಚ್ಚು ಜಾಸ್ತಿ ನಾನು ಹೇಳಿಕ್ಕೆ ಸಾಧ್ಯನೇ ಇಲ್ಲ. 100ಕ್ಕೆ 100 ನನಗೆ ಇದು ರಿಸಲ್ಟ್ ಸಿಕ್ಕಿದೆ ಅಂತಂದರೆ ನಾನು ನಂದು 100ಕ್ಕೆ 100 ನಾನು ಸ್ಯಾಟಿಸ್ಫೈ ಆಗಿದ್ದೇನೆ ಸರ್. ಒಳ್ಳೆಯ ರಿಸಲ್ಟ್ ಎಂಬಿ ಕಿಟ್ನಿಂದ ಒಳ್ಳೆಯ ಫಲಿತಾಂಶ ನನಗೆ ಇವತ್ತು ಸಿಕ್ಕಿದೆ. ಸಾಕಷ್ಟು ಮರಿಗಳ ಸಂಖ್ಯೆ ಬಂದಿದೆ, ಹಾಗೂ ಆರೋಗ್ಯಪೂರ್ಣವಾದಂಥ ಟೇಲರ್ಸ್ ಬಂದಿದ್ದಾವೆ ಸಾಕಷ್ಟು ಮರಿಗಳು. ಮತ್ತು ಒಳ್ಳೆಯ ನೋಡಿ, ಇವತ್ತು ಒಳ್ಳೆಯ ಹಸಿರಿನಿಂದ ಇವತ್ತಿನ ದಿವಸ ಹೊಲ ಕಂಗೊಳಿಸ್ತಾ ಇದೆ. ಈ ಒಂದು ಎಂಬಿ ಕಿಟ್ಟು ನನಗನ್ಸಿದ ಮಟ್ಟಿಗೆ ಇವತ್ತಿನ ತನಕ ನಾನು ಯೂಸ್ ಮಾಡಿ ಇವತ್ತು 75 ದಿವಸ ಆಯಿತು. 75ನೇ ದಿವಸ ತನಕ ನಾನು ನೋಡಿದರೆ ಇದ್ರದ್ದು ನನಗೆ 100ಕ್ಕೆ 100 ಇದರದ್ದು ಫಲಿತಾಂಶ, ಅದು ರಿಸಲ್ಟು ನನಗೆ ಸಿಕ್ಕಿದೆ. ರೈತರೆಲ್ಲ ಇದನ್ನು ಉಪಯೋಗ ಮಾಡಲಿಕ್ಕೆ ಒಳ್ಳೆಯದು ಅಂತ ನನ್ನ ವೈಯಕ್ತಿಕವಾದ ಅನಿಸಿಕೆ. ಈ ರೀತಿ ಟಿಲ್ಲರ್ಸು ಮತ್ತು ಈ ರೀತಿ ಹೆಲ್ದಿಯಾಗಿ ಕಲರ್ಸು ಈ ರೀತಿ ಹೆಲ್ದಿಯಾಗಿ ಬಂದಿರೋದು, ಮತ್ತು ಇದು ಇವತ್ತದ ಇದ್ರ ಗ್ರೀನಿಶ್ ನೋಡಿ, ಇದ್ರ ಕಲರ್ ನೋಡಿ. ಆಮೇಲೆ ಸರ್ಸಾಧಾರಣ 10-15-20 ಇವು ಟಿಲ್ಲರ್ಸ್ ಬಂದಿದ್ದಾವೆ. ಇವತ್ತು ಮರಿ ಸಂಖ್ಯೆ ಜಾಸ್ತಿ ಆಗಿದೆ. ಇಷ್ಟು ನಾನು ಯಾವಾಗೂ ನೋಡಿಲ್ಲ. ಯಾಕಂದರೆ ನೀವೇನು ಎಂಬಿ ಕಿಟ್ನಿಂದ ಏನು ಜೀವಾಣು ಇದರಿಂದ ಇವತ್ತಿನ ದಿವಸ ಅದರ ಇಫೆಕ್ಟು ನನಗನ್ನಿಸ್ತದೆ 100% ಅದರದ್ದು ಇಫೆಕ್ಟ್ ಆಗಿದೆ.
ಗಿಡದ ಹಸಿರು ಕಡಿಮೆ ಆಗಂಗಿಲ್ಲ, ಮತ್ತು ಒಳ್ಳೆ ಹೆಲ್ತಿ ಟಿಶ್ಯೂಸ್ ಬಂದಿದೆ. ಸಸಿಗಳು ಚೆನ್ನಾಗಿ ಶೂಟ್ಸು ತುಂಬ ಇಂಪ್ರೂವ್ ಬಂದಿದೆ ಮತ್ತು ದಪ್ಪ ದಪ್ಪ ಬಂದಿದೆ. ನೀವು ನೋಡ್ಬೋದು ಸೈಜ್ಗಳನ್ನ. MB ಕಿಟ್ಟನ್ನು ಇವರು ಒಂದ್ಸಲಿ ಬಳಸಿದ್ದಾರೆ 1 ಎಕರೆಗೆ. ಆ ಕಾರಣಕ್ಕೆ ನಾವು ಇವತ್ತು ಬೈಲು ಹೊಂಗಲ್ದವರೆಗೂ ಬರಬೇಕಾಯಿತು ಬಸವರಾಜ್ ಅಣ್ಣರನ್ನ ಮಾತಾಡಿಸ್ಲಿಕ್ಕೆ ಅಂತ. ಒಂದೊಂದು ಬೆಳೆಯಲ್ಲೂ ಇದರ ಪ್ರಯೋಗ ನಡೀತಾ ಹೋದಾಗೆ MB ಕಿಟ್ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಹೆಚ್ಚು ಲೀಟ್ರಾಗಿ ರೈತರು ಬೆಳೆಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಈಗ ನಾನು ಕೆಳಗೆ ಸುಮ್ಮನೆ ಸಸಿಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೂರು ದಿನದ ಕಬ್ಬಿದು, ನಾಟಿ ಮಾಡಿದ 100ನೇ ದಿನದ ಕಬ್ಬು. MB ಕಿಟ್ಟನ್ನು ಅಪ್ಲೈ ಮಾಡಿದ ಮೇಲೆ ರೈತರು ಖುಷಿಯಿಂದ ಕರ್ಕೊಂಬಂದು ಅವ್ರ ತೋಟ ತೋರಿಸ್ತಾ ಇದ್ದಾರೆ. 100 ಡೇಸ್ ಪೂರ್ಣಗೊಂಡಿದೆ. ಈಗ ಅವ್ರಿಗೆ ಅಗತ್ಯಕ್ಕಿಂತ ಹೆಚ್ಚುಗಳು ಮರಿಗಳು ಬಂದಿರೋದ್ರಿಂದ ಅವುಗಳ ಸಂಖ್ಯೆಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಈಳ್ ತೆಗೆಯೋದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ಟಿಲ್ಲರ್ಗಳನ್ನ ನೀವು ಗಮನಿಸ್ಬೋದು ಎಷ್ಟೆಷ್ಟು ಮರಿಗಳು ಬಂದಿದೆ ಅಂತ ಹೇಳಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಒಟ್ಟು 25 ಟಿಲ್ಲರ್ಸ್ ಮರಿಗಳು ಬಂದಿದ್ದಾವೆ. ಒಂದೇ ಗಡ್ಡೆಯಲ್ಲಿ 25 ಮರಿಗಳನ್ನ 75 ದಿನದ ಒಳಗಡೆ ಕಾಣ್ತಾ ಇದ್ದಾರೆ. ಏನ್ರಿ, ಆದರೂ ಸಹಿತ ನನಗೆ ಈ ಅಗ್ರಿಕಲ್ಚರು ಒಕ್ಕಲ್ತನ ಅಂದರೆ ಅದು ಭಾಳ ಒಂದು ಖುಷಿ ವಿಷಯ. ಇವತ್ತು ಈಗ ಲೇಬರ್ ಕೊರತೆಯಿಂದ ನಾವು ಅನಿವಾರ್ಯವಾಗಿ ಇವತ್ತಿನ ದಿವಸ ಕಬ್ಬನ್ನು ಬೆಳಿಬೇಕಾಗಿದೆ. ಕಬ್ಬಿನೊಳಗೆ ಇವತ್ತಿನ ದಿವಸ ನಿಮ್ಮ ಈ MB ಕಿಟ್ಟದ ರಿಸಲ್ಟ್ ನೋಡಿದಾಗ ಭಾಳ ಖುಷಿ ಅನಿಸ್ತು. ನನಗೆ ಭಾಳ ಇಂಪ್ರೆಷನ್ ಆಗಿದ್ದು ಯಾವುದಂದ್ರೆ, ಯಾರೋ ಒಬ್ಬ ರೈತರು ಹೊಲದಲ್ಲಿ ಇದ್ರಲ್ಲ, ನೀವೇನೋ ನನ್ನ ಜೊತೆ ಮಾತಾಡ್ತಾ ಇದ್ದಾಗ ರೈತರು ಖುಷಿಯಿಂದ ಅವ್ರು ಕುಣಿದಾಡ್ತಾ ಹೇಳ್ತಾ ಇದ್ರು. ಅವರು ಇಲ್ಲ ರೇ ಹಂಗೆ ಹೀಗೆ ಅಂತ ಏನೋ ಹೇಳ್ತಾ ಇದ್ರು ಅವರು. ನನಗೆ ಅದು ಭಾಳ ಖುಷಿ ಅನಿಸ್ತು. ಆ ರೈತರನ್ನ ಅಂದರೆ ರೈತರಿಗೆ ನೋಡಿ ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಾಗ ರೈತರು ಎಷ್ಟು ಖುಷಿ ಆಗ್ತಾರೆ. ಹೌದು, ಅದ್ರ ಒಳ್ಳೆ ರಿಸಲ್ಟ್ ಸಿಗ್ಬೇಕು ಸರ್. ಈಗ ನಿಜವಾಗಿ ಹೇಳ್ತಾನಲ್ಲ, ಆ ರೈತ ಅವತ್ತೇನು ಅಷ್ಟು ಖುಷಿಲೇ ಮಾತಾಡಿರಲ್ಲ, ಇವತ್ತು ನಾನು ಇದನ್ನ MB ಕಿಟ್ ಯೂಸ್ ಮಾಡಿದಾಗ ಇವತ್ತು ನನಗೆ ಅನಿಸ್ತಾ ಇದೆ, ನಿಜವಾಗಿಯೂ ನನಗೂ ಖುಷಿ ಇದೆ. ಖಂಡಿತವಾಗಿ ನಿಮ್ಮ ಖುಷಿನೇ ನಮ್ಮ ಖುಷಿ ಅಲ್ಲ ಸರ್. ಅದೇ ಅದೇ ಯಾಕಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ನಾ ರೈತರಿಗೆ ತಲುಪಿಸಿದೆ ಅನ್ನೋದು ನಮಗೆ. ನೀವು ಇಷ್ಟೆಲ್ಲ ಮಾಡಿದ ಮೇಲೂ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಿ. ಬೆಳಗ್ಗೆ ಎದ್ದು ನಿಮ್ಮ ಗಾಡಿಯಲ್ಲಿ ನೀವು ಗಾಡಿ ಮಾಡಿಕೊಂಡು ಇಲ್ಲಿವರೆಗೆ ಬಂದು ರೈತರ ಹೊಲಕ್ಕೆ ಭೇಟಿ ಮಾಡ್ತಾ ಇದ್ದೀರಾ, ರೈತರಿಗೆ ಸಲಹೆ ಸೂಚನೆಗಳು ಕೊಡ್ತಾ ಬಂದಿದ್ದೀರಿ. ಆ ನಂತರ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಿ, ಬೆಳೆಗಳ ಬಗ್ಗೆ ಮಾಹಿತಿ ಕೊಡಲಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಿ. ನಿಜವಾಗಿ ಹೇಳ್ತಾನಲ್ಲ, ಒಬ್ಬರು ವ್ಯಾಪಾರಸ್ಥರಾಗಿ ನಾವು ಬರೀ ಅಂಗಡಿಯಲ್ಲಿ ಕುಂತು ವ್ಯಾಪಾರ ಮಾಡೋದು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ರೈತರ ಹತ್ರ ಹೋಗಿ, ರೈತರ ಮನೆ ಬಾಗಿಲಿಗೆ ಹೊಲ ತನಕ ಹೋಗಿ ಈ ರೀತಿಯಾಗಿ ನೀವೆಲ್ಲ ಸಲಹೆ ಸೂಚನೆಯನ್ನು ನೀವು ಕೊಡ್ತಾ ಇದ್ದೀರಲ್ಲ, ನಿಜವಾಗಿ ಇದು ಶ್ಲಾಘನೀಯ ಸರ್, ಖುಷಿ ಪಡುವಂಥ ವಿಷಯ. ಮತ್ತು MB ಕಿಟ್ ತಮಗೆ ಯಾರಿಗಾದರೂ ಬೇಕಾದರೆ ಡಾಕ್ಟರ್ ಗುರುಪ್ರಸಾದ್ ಶಿವ ಆಗ್ರೋ ಕೆಮಿಕಲ್ಸ್ ಶಿರಾಳಕೊಪ್ಪ ಕರೆ ಮಾಡಿ ಸಂಪರ್ಕಿಸಬೇಕು.